ನಮಸ್ಕಾರ ವೀಕ್ಷಕರೇ, ನಾನಿವತ್ತು ರಾಮಗೊಂಡನಹಳ್ಳಿ ಒಂದು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಮುಂಗಾರು ಶುರುವಾದ ಮೇಲೆ ಹೊನ್ನಾರು ಅಂತ ಉಳ್ತಾರೆ. ಅದನ್ನು ಇವತ್ತು ಪೂಜೆ ಮಾಡಿ ಎತ್ತುಗಳನ್ನ ಹೊನ್ನಾರು ಹೂಡಿದ್ದಾರೆ. ಬನ್ನಿ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಈ ಓರಿಗಳ ವಿಶೇಷತೆ ಏನು ಸರ್? ಇವತ್ತು ಹೊನ್ನಾರು ಹೂಡಿದ್ದಾರೆ ಅಂತ ಹೇಳಿದ್ರು ಯಾರು? ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಅದು ಹೊನ್ನಾರು ಅಂತ ಆಡು ಭಾಷೆ ಒಳಗೆ ಹೇಳ್ತೀವಿ, ಹೊನ್ನೇರು ಅಂತ ಹೇಳಿ ಒಂದು ಲಿಖಿತ ಭಾಷೆ ಒಳಗೆ ಹೇಳ್ತೀವಿ. ಅಂದ್ರೆ ಹೊನ್ನು ಅಂದ್ರೆ ಚಿನ್ನದಂತಹ ಹಾರು. ಆ ಇದನ್ನು ಆ ನಕ್ಷತ್ರ ಅವೇನಿದೆ ಅವರವ್ರ ಹೆಸರು ಬಲಕ್ಕೆ ಬಂದಂತ ಇದರಲ್ಲಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹಿಂದಿನಿಂದ ಮಹಾರಾಜರ ಕಾಲದಿಂದಲೂ ಕೂಡ ಬಂದಿರತಕ್ಕಂಥ ಇದೊಂದು ಸಂಪ್ರದಾಯ. ಅದು ಹಾಗೆ ಪಟೇಲ ಶಾನಭಾಗರ ಕಾಲದಿಂದ ಮುಂದುವರೆದಿದೆ. ಹಾಗೆ ಈಗಲೂ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಎಲ್ಲ ರೈತರಿಗೂ ಬಂಗಾರದ ಬೆಳೆ ಬರಲಿ, ಹೊನ್ನಿನ ಬೆಳೆ ಬರಲಿ ಅಂತ ಹೇಳಿ ಅಷ್ಟನ್ನ ನಾವು ದೇವರ ಎಲ್ಲಾ ದೇವರುಗಳಿಗೂ ಇದೇನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಹಣ್ಣು ಕಾಯಿ ಹೂವು ಊದ್ಗಡ್ಡಿ ಎಲ್ಲವೂ ಕೂಡ ಅವರಿಗೆ ಅರ್ಪಣೆ ಮಾಡಿ ಫಲಹಾರ ಹಂಚಿ ಜನಗಳಿಗೆ ಪ್ರಜೆಗಳಿಗೆ ಫಲಹಾರ ಹಂಚಿ ಒಳ್ಳೇದಾಗ್ಲಿ ಅಂತ ಹೇಳಿ ಗ್ರಾಮಕ್ಕೆ ಇದು ಗ್ರಾಮದ ಆರು ಮಳೆ ಬೆಳೆ ಚೆನ್ನಾಗಾಗಿ ಸಮೃದ್ಧಿಯಾಗಿ ನಡೆಸ್ಕೊಡ್ಲಿ. ನಮ್ಮ ಗ್ರಾಮ ದೇವತೆಯನ್ನ ಗ್ರಾಮ ದೇವರುಗಳನ್ನ ಎಲ್ಲರನ್ನು ಕೂಡ ನಾವು ಪ್ರಾರ್ಥಿಸ್ಕೊಂಡು ಇನ್ನು ಹೊನ್ನಾರನ್ನ ಹೋಗ್ತೀವಿ. ಅಂದ್ರೆ ಮುಂಗಾರು ಶುರುವಾದಾಗ ವ್ಯವಸಾಯ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಮಾಡೋದಕ್ಕೆ ಮೊದಲು ಹದ ಮಳೆ ಆದಾಗ ಫಸ್ಟ್ ಇನ್ನ ಹೊನ್ನಾರನ್ನ ಹೋಗ್ತೀವಿ. ಹೊನ್ನಾರು ಅಥವಾ ಹೊನ್ನೇರು ಅಂತ ಅಷ್ಟು ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ರೈತರಿಗೂ ಒಳ್ಳೇದ್ ಮಾಡಿ. ರೈತರ ಜೀವನ ಶ್ರಮಜೀವನ. ಅದರಿಂದ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಸಂಪ್ರದಾಯ ಮಾಡಿದೀವಿ. ಅಲ್ಲಿ ಬರೋ ಎಲ್ಲರೂ ಅಲ್ಲಿ